ಕೂತ್ಕೊ. ಒಳ್ಳೆ ಕತೆ ಹೇಳ್ತೀನಿ. ಕೃಷ್ಣನ ಕತೆ ಹೇಳ್ತೀನಿ. ಪುಟಾಣಿ ಕೃಷ್ಣನ ಕತೆ ಹೇಳ್ಬೇಕಾ, ದೊಡ್ಡ ಕೃಷ್ಣನ ಕತೆ ಹೇಳ್ಬೇಕಾ? ಪುಟಾಣಿ ಕೃಷ್ಣ ಬಾ. ಒಂದ್ಸಲ ಏನಾಗುತ್ತೆ ಅಂದರೆ, ಕೃಷ್ಣ ಅವನ ಫ್ರೆಂಡ್ಸ್ ಜೊತೆ ಆಟ ಆಡ್ತಾ ಇರ್ತಾನೆ. ಮನೆ ಮುಂದೆ ಅವನ ಫ್ರೆಂಡ್ಸ್ ಜೊತೆ ಖುಷಿಯಾಗಿ ಆಟ ಆಡ್ಕೊಂಡಿರ್ತಾನೆ. ದೂರದಲ್ಲಿ ಒಂದೆಮ್ಮ ಹಣ್ಣಿನ ಬುಟ್ಟಿ ಎತ್ಕೊಂಡು ಬರ್ತಾ ಇರ್ತಾಳೆ. ಆ ಬುಟ್ಟಿಲಿ ಈ ಆಪಲ್ಲು, ಬಾಳೆಹಣ್ಣು, ಆಮೇಲೆ ಈ ಸೀತಾಫಲ, ಮಾವಿನ ಹಣ್ಣು, ಎಲ್ಲ ಥರ ಹಣ್ಣು. ಅದನ್ನ ನೋಡಿದ್ರೆ ಯಾರಿಗಾದ್ರೂ ತಿನ್ನಬೇಕು ಅಂತ ಅನ್ಸ್ಬಿಡುತ್ತೆ, ಹೊಟ್ಟೆ ಹಸ್ತೋಗ್ಬಿಡುತ್ತೆ. ಆ ಥರ ತೊಗೊಂಡು ಹೋಗ್ತಾ ಇರ್ತಾಳೆ. ಕೃಷ್ಣ ಅದನ್ನ ನೋಡ್ತಾನೆ. ಅವನಿಗೆ ಎಲ್ಲ ನೀರು, ಹಣ್ಣು ತಿನ್ನಬೇಕು ಅಂತ ಆಸೆ ಆಗುತ್ತೆ. ಅವ್ನ ಫ್ರೆಂಡ್ಸ್ ಎಲ್ಲ ಹೋಗ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಹಣ್ಣು ಇಸ್ಕೊಂಡು ತಿಂತಾ ಇರ್ತಾರೆ. ಕೃಷ್ಣನ ಹತ್ರ ಒಂದು ನಯಾ ಪೈಸೆ ದುಡ್ಡಿರಲ್ಲ ಪಾಪ. ಅವನು ಹಾಗೇ ನೋಡ್ಕೊಂಡು ನಿಂತ್ಕೊಂಡಿರ್ತಾನೆ. ಆಮೇಲೆ ಏನು ಡಿಸೈಡ್ ಮಾಡ್ತಾನೆ ಅಂದರೆ, ಸೀದಾ ಮನೆ ಒಳಗೆ ಹೊರಟೋಗ್ತಾನೆ. ಸೀದಾ ಮನೆ ಒಳಗೆ ಹೋಗಿ ಆ ಕಡೆ ನೋಡ್ತಾನೆ, ಯಾರಾದರೂ ಇದ್ದಾರಾ ಅಂತ. ಯಾರೂ ಇರೋದಿಲ್ಲ. ಅವ್ರ ಮನೆಯಲ್ಲಿ ಮಡಕೆಗಳಿರ್ತವೆ. ಆ ಮಡಕೆಗಳಲ್ಲಿ ಅಂದರೆ ಮಡಕೆ ತುಂಬ ಬೆಣ್ಣೆ ಇರುತ್ತೆ. ಬೆಣ್ಣೆ ಅಂದರೆ ಬಟರ್, ಇಂಗ್ಲೀಷ್ ಫೆಲೋಸ್. ಅವನ ಆ ಮಡಕೆಯಲ್ಲಿ ಒಂದು ಕೈ ಹಿಡಿ ತುಂಬ ಬೆಣ್ಣೆ ಹಿಡ್ಕೊಂಡು ಆಚೆ ಓಡೋಗ್ತಾನೆ. ಆಚೆಗೆ ಹೋಗಿ ಆ ಹಣ್ಣು ಮಾಡ್ತಿರ್ತಾಳಲ್ಲ ಯಮ್ಮ, ಅವಳು ಕೊಡಬೇಕು ಅಂತ ಹೋಗ್ತಾನೆ. ಹೋಗೋ ಅಷ್ಟರಲ್ಲಿ ಆ ಬಿಸಿಲಿಗೆ ಕೈಲಿರೋ ಬೆಣ್ಣೆಲ್ಲ ಕರ್ಗೋಗುತ್ತೆ. ಅವನಿಗೆ ಹೊಟ್ಟೆ ಹಸ್ತೋಗಿರುತ್ತೆ, ಕೈಲಿರೋ ಬೆಣ್ಣೆಲ್ಲ ಕರ್ಗೋಗಿರುತ್ತೆ. ಅಳ್ತಾ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಆ ಯಮ್ಮನೇ ನೋಡ್ತಾ ಇರ್ತಾನೆ. ಆ ಯಮ್ಮ ಕೃಷ್ಣನ್ ನೋಡ್ತಾಳೆ. ಮುದ್ದಾಗಿ ಬೇರೆ ಇರ್ತಾನಲ್ಲ, ಗುಂಡಿಗೆ ಮುದ್ದಾಗಿರ್ತಾನೆ ಕೃಷ್ಣ. ಆವಾಗ ಅವಳು ಅಯ್ಯೋ ಪಾಪ ಹಣ್ಣು ಬೇಕಾ ಅಂತ ಕೇಳ್ತಾಳೆ. ಅವನು ಅಂತಾನೆ. ಅದಕ್ಕೆ ಹೇಳ್ತಾಳೆ, ನಾನು ಹೇಳ್ದಂಗೆ ಕೇಳಿದ್ರೆ ನಿನಗೆ ಹಣ್ಣು ಕೊಡ್ತೀನಿ, ನೀನು ನನಗೆ ದುಡ್ಡು ಕೊಡಬೇಡ ಅಂತ ಹೇಳ್ತಾಳೆ. ಅದಕ್ಕೆ ಕೃಷ್ಣ ಪಾಪ ಏನು ಮಾಡಬೇಕು ಅಂತ ಕೇಳ್ತಾನೆ. ಅದಕ್ಕೆ ಹೇಳ್ತಾಳೆ, ನೀನು ನನ್ನ ತೊಡೆ ಮೇಲೆ ಬಂದು ಕೂತ್ಕೊಂಡು ನನ್ನ ಅಮ್ಮ ಅಮ್ಮ ಅಂತ ಮುದ್ದು ಮಾಡಬೇಕು, ಆವಾಗ ನಾನು ನಿನಗೆ ಎಷ್ಟು ಬೇಕೋ ಅಷ್ಟು ಹಣ್ಣು ಕೊಡ್ತೀನಿ ಅಂತ ಹೇಳ್ತಾಳೆ. ಕೃಷ್ಣ ತಿರ್ಗಾ ಆ ಕಡೆ ನೋಡ್ತಾನೆ. ಅಕಸ್ಮಾತ್ ಅವ್ರ ಅಮ್ಮ ಏನಾರಿದ್ರೆ ಏಟ್ ಬೀಳುತ್ತಲ್ವಾ. ಅದಕ್ಕೆ ಅವ್ರಮ್ಮ ಇಲ್ದಿರೋದು ನೋಡಿಕೊಂಡು ಸೀದಾ ಅಮ್ಮನ ತೊಡೆ ಮೇಲೆ ಕೂತ್ಕೊಂಡು ಅಮ್ಮ ಅಮ್ಮ ನನಗೆ ಹಣ್ಣು ಕೊಡಮ್ಮ ಅಂತ ಕೇಳ್ತಾನೆ. ಅವಳು ಖುಷಿಯಾಗಿ ಏನು ಮಾಡ್ತಾಳೆ, ಕೃಷ್ಣನಿಗೆ ಈ ಆಪಲ್ಲು, ಬಾಳೆಹಣ್ಣು, ಈ ಮಾವಿನ ಹಣ್ಣು, ಯಾವ ಥರ ಹಣ್ಣು ಬೇಕು ಎಲ್ಲ ಕೊಡ್ತಾಳೆ, ತಿನ್ನಿಸಿರ್ತಾಳೆ. ಕೃಷ್ಣ ಅದನ್ನು ತುಂಬ ಖುಷಿಯಾಗಿ ತಿನ್ಬಿಟ್ಟು ಆಯ್ತಮ್ಮ ಬರ್ತೀನಮ್ಮ ಅಂದ್ಬಿಟ್ಟು ಸೀದಾ ಮನೆ ಒಳಗೆ ಓಡೋಗ್ತಾನೆ. ಅವಳು ಕೃಷ್ಣನೇ ನೋಡ್ತಿರ್ತಾಳೆ, ಭಾಳ ಬೇಜಾರಲ್ಲಿ ನೋಡ್ತಿರ್ತಾಳೆ. ಅವಳಿಗೆ ಮಕ್ಕಳಿರಲ್ವೇನೋ, ಅದಕ್ಕೆ ಹಂಗೆ ಕೃಷ್ಣನ್ ನೋಡ್ತಿರ್ತಾಳೆ. ಹಂಗೆ ನೋಡ್ಬಿಟ್ಟು ಕಡೆ ತಿರುಗಿ ನೋಡಿದ್ರೆ ಬುಟ್ಟಿಲಿ ಹಣ್ಣಿರೋದಿಲ್ಲ, ಹಣ್ಣೆಲ್ಲ ಖಾಲಿ. ಮತ್ತೆ ಏನಿರುತ್ತೆ ಗೊತ್ತಿಲ್ಲ. ಆ ಬುಟ್ಟಿ ತುಂಬ ಚಿನ್ನ, ವಜ್ರ, ವೈಡೂರ್ಯ, ಜುವೆಲ್ಸು, ಚಿನ್ನದ ನಾಣ್ಯ ಎಲ್ಲ ಇರುತ್ತೆ ಆ ಬುಟ್ಟಿಲಿ. ಅವಳಿಗೆ ಖುಷಿಲಿ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡುತ್ತೆ. ತಿರುಗಿ ನೋಡಿದಾಗ ಕೃಷ್ಣ ಅಲ್ಲಿ ಓಡೋಗ್ತಾ ಇರ್ತಾನೆ. ಇಲ್ಲಿ ಬುಟ್ಟಿ ತುಂಬ ನಾಣ್ಯ ತುಂಬಿರುತ್ತೆ. ಅದರಲ್ಲಿ ಈ ಡೈಮಂಡ್ಸ್ ಎಲ್ಲ ಇರುತ್ತಲ್ಲ, ಆ ಡೈಮಂಡ್ಸ್ ಅಲ್ಲಿ ಕೃಷ್ಣನ ಮುಖ ಕಾಣ್ತಿರುತ್ತೆ. ಅವಾಗ ಅವಳಿಗೆ ಏನು ಅರ್ಥ ಆಗುತ್ತೆ ಅಂತಂದ್ರೆ, ಇಷ್ಟೊತ್ತವರೆಗೂ ನಾನು ಹಣ್ಣು ಕೊಟ್ಟಿದ್ದು, ನನ್ನ ಮುದ್ದು ಮಾಡಿದ್ದು ಬೇರೆ ಯಾರೂ ಅಲ್ಲ, ಆ ಪರಮಾತ್ಮನೇ, ಆ ಭಗವಂತನೇ ನನ್ನ ಜೊತೆಲಿ ಇದ್ದಿದ್ದು ಅಂತ ಖುಷಿ ಪಡ್ತಾಳೆ. ಈ ಸ್ಟೋರಿ ಮಾರಲ್ ಏನಪ್ಪ ಅಂದರೆ, ನಾವು ದೇವ್ರಿಗೆ ಎಷ್ಟು ಪ್ರೀತಿಯಿಂದ ಬೇಡ್ಕೋತೀವೋ, ದೇವ್ರಿಗೆ ಎಷ್ಟು ಪ್ರೀತಿಯಿಂದ ಪೂಜೆ ಮಾಡ್ತೀವೋ, ದೇವ್ರನ್ನ ಎಷ್ಟು ಪ್ರೀತಿಯಿಂದ ನೆನೆಸ್ಕೋತೀವೋ, ಅಷ್ಟೇ ಪ್ರೀತಿಯಿಂದ ದೇವ್ರು ನಮಗೆ ಏನು ಬೇಕೋ ಅದನ್ನು ಕೊಡ್ತಾರೆ. ಅದೇ ಮಾರಲ್. ಹೇಗೆ ಅಂದರೆ, ಈಗ ನೀವಿಬ್ರು ನನಗೆ ಪ್ರೀತಿಯಿಂದ ಚಪಾತಿ ಮಾಡ್ಕೊಡ್ತೀರಾ, ಕಾಫಿ ಮಾಡ್ಕೊಡ್ತೀರಾ, ಕೇಕ್ ಮಾಡ್ಕೊಡ್ತೀರಾ, ನಾನು ನಿಮ್ಗೆ ಏನು ಬೇಕು ಕೊಡಿಸ್ತೀನಲ್ವಾ, ಆ ಥರ. ಚಾಕ್ಲೇಟು ನನಗೆ ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು, ನಾನು ತಿನ್ಕೊಂಬಿಟ್ಟೆ.